ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಸ್ಪಾರ್ಕ್ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸಿಟಿಯಲ್ಲಿ ವಯಸ್ಸಿಗೆ ಬಂದಿರುವ ಒಂದಷ್ಟು ಜನ ಹುಡುಗಿಯರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸ್ತಿರುತ್ತೆ. ಕೇವಲ ಅವರಿಗೆ ಮಾತ್ರನೇ ಕೇಳಿಸ್ತಿದ್ದ ಆ ಶಬ್ದದಿಂದ ಆ ಹುಡುಗಿಯರು ಒಂದು ರೀತಿ ಪೊಸೆಸ್ ಆಗಿರುವ ರೀತಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಿರ್ತಾರೆ. ನಂತರ ತಮ್ಮನ್ನ ತಾವು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಿರ್ತಾರೆ. ಆದ್ರೆ ಮತ್ತೊಂದು ಶಾಕಿಂಗ್ ವಿಷಯವೇನು ಅಂದ್ರೆ, ತಾವು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ತಮ್ಮ ಸುತ್ತಮುತ್ತ ಇದ್ದ ಜನಗಳನ್ನ ಸಾಯಿಸಿ ನಂತರ ಆತ್ಮಹತ್ಯೆ ಮಾಡಿಕೊಳ್ತಿರ್ತಾರೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ಆ ಹುಡುಗಿಯರಿಗೆ ಇದ್ದಕ್ಕಿದ್ದ ಹಾಗೆ ಏನಾಗ್ತಿತ್ತು? ಚಿತ್ರದ ಹೀರೋ ಈ ನಿಗೂಢವಾದ ಮಿಸ್ಟರಿಯನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಪ್ರಾಜೆಕ್ಟ್ ಸ್ಪಾರ್ಕ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಏನನ್ನೋ ಯೋಚನೆ ಮಾಡ್ತಿರುವ ಆರಾಧನಾ ಎಂಬ ಹುಡುಗಿಯನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಕರೆಂಟ್ ಹೋದ ಕಾರಣ ಇವಳ ತಂದೆ ಕ್ಯಾಂಡಲ್ ಅಂಟಿಸಿಕೊಂಡು ಮೇಲೆ ಬರ್ತಾರೆ. ಆ ಕತ್ತಲಲ್ಲಿ ಏನನ್ನೋ ಯೋಚನೆ ಮಾಡ್ತಿದ್ದ ತನ್ನ ಮಗಳನ್ನ ಕರೆದುಕೊಂಡು ಬಂದು ಮಲಗಿಸಿ ಕರೆಂಟ್ ವಾಪಸ್ ಬರುವವರೆಗೂ ಇಲ್ಲೇ ಇರ್ತೀನಿ ಅಂತ ಕುರ್ಚಿ ಮೇಲೆ ಕುಳಿತುಕೊಳ್ತಾರೆ. ಹೀಗೆ ಮಲಗಿದ ಆರಾಧನಾಗೆ ಸ್ವಲ್ಪ ಸಮಯದ ನಂತರ ತನ್ನ ಕಿವಿಯಲ್ಲಿ ಯಾರೋ ಜೋರಾಗಿ ಕೂಗಾಡಿದ ಹಾಗೆ ಹಾಗೂ ಏನನ್ನೋ ಹೇಳಿದ ಹಾಗೆ ವಿಚಿತ್ರವಾದ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆ ಶಬ್ದವನ್ನ ಕೇಳ್ತಿದ್ದ ಹಾಗೇನೆ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ ಆರಾಧನಾ ಕೂತಿದ್ದ ತನ್ನ ತಂದೆಯನ್ನ ಹೊಡೆದು ಸಾಯಿಸಿ ಬಿಡುತ್ತಾಳೆ. ನಂತರ ಅಲ್ಲೇ ಇದ್ದ ಚಾಕುವಿನಿಂದ ತನ್ನ ಕತ್ತನ್ನ ಕತ್ತರಿಸಿಕೊಂಡು ಸತ್ತು ಹೋಗ್ತಾಳೆ. ಈಗ ಕ್ಯಾಮೆರಾ ನಿಧಾನಕ್ಕೆ ಜೂಮ್ ಇನ್ ಆದಾಗ ಆರಾಧನಾ ಒಬ್ಬಳು ಮಿಸ್ ಇಂಡಿಯಾ ಟೈಟಲ್ ಗೆದ್ದಿದ್ದ ಸೆಲೆಬ್ರಿಟಿ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಆರಾಧನೆ ಯಾಕೆ ಈ ರೀತಿ ಮಾಡಿದ್ಲು, ಆಕೆಗೆ ಏನಾಗಿತ್ತು ಅಂತ ಚಿತ್ರದಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ಲೇಖಾಳನ್ನ ನೋಡ್ತೀವಿ. ಲೇಖಾಳ ತಂದೆ ತನ್ನ ಮಗಳಿಗೆ ಮದ್ವೆ ಮಾಡಿಸ್ಬೇಕು ಅಂತ ತುಂಬಾನೇ ಒಳ್ಳೊಳ್ಳೆ ಸಂಬಂಧಗಳನ್ನ ತರ್ತಿರ್ತಾರೆ. ಆದ್ರೆ ಲೇಖಾಗೆ ತನ್ನ ಮದುವೆ ಆಗುವ ಹುಡುಗ ಇದೇ ರೀತಿ ಇರ್ಬೇಕು ಅಂತ ಆಸೆ ಇದ್ದ ಕಾರಣ ತನ್ನ ತಂದೆ ತರ್ತಿದ್ದ ಸಂಬಂಧಗಳನ್ನ ರಿಜೆಕ್ಟ್ ಮಾಡ್ತಿರ್ತಾಳೆ. ಮತ್ತೊಂದು ಕಡೆ ನ್ಯೂರಾ ಎಂಬ ಒಂದು ದೊಡ್ಡ ಹಾಸ್ಪಿಟಲ್ ನಲ್ಲಿ 2 ದಿನ ರಜೆ ಇದ್ದ ಕಾರಣ ಕಲೆಕ್ಟ್ ಆಗಿದ್ದ ಕ್ಯಾಶ್ ಅನ್ನ ಬ್ಯಾಂಕ್ ಗೆ ಡೆಪಾಸಿಟ್ ಮಾಡಬೇಕು ಅಂತ ಬ್ಯಾಗ್ ಗೆ ಹಾಕಿಕೊಳ್ತಿರ್ತಾರೆ. ಅಷ್ಟರಲ್ಲೇ ಬ್ಲಾಕ್ ಕಲರ್ ನ ಡ್ರೆಸ್ ಹಾಕಿಕೊಂಡು ಮುಖವನ್ನ ಕವರ್ ಅಪ್ ಮಾಡಿಕೊಂಡಿದ್ದ ಕಳ್ಳರು ಹಾಸ್ಪಿಟಲ್ಗೆ ಬಂದು ಆ ದುಡ್ಡನ್ನ ಕದಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟರಲ್ಲೇ ಏನೋ ಕೆಲಸ ಇತ್ತು ಅಂತ ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಬಂದಿದ್ದ ಲೇಖಳನ್ನ ಕೂಡ ಆ ಕಳ್ಳರು ಹಾಸ್ಟೇಜ್ ಅನ್ನಾಗಿ ಇಟ್ಟುಕೊಳ್ತಾರೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಚಿತ್ರದ ಹೀರೋ ಆಗಿರುವ ಆರ್ಯ ಆ ಕಳ್ಳರಿಗೆ ಸರಿಯಾಗಿ ಹೊಡೆದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಈಗ ಲೇಖ ಆರ್ಯನನ್ನ ನೋಡ್ತಿದ್ದ ಹಾಗೇನೆ ತಾನು ಇಷ್ಟಪಡ್ತಿದ್ದ ಹುಡುಗನ ರೀತಿನೇ ಇದ್ದಾನೆ ಅಂತ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವನ ಬಳಿ ಹೋಗಿ ಮಾತನಾಡಿಸ್ಬೇಕು ಅನ್ನೋಷ್ಟರಲ್ಲೇ ಆರ್ಯ ಅಲ್ಲಿಂದ ಹೊರಟು ಹೋಗ್ತಾನೆ. ತಕ್ಷಣ ಅವನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಫೈಂಡ್ ಔಟ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆತ ಕೂಡ ತನ್ನ ಮನೆ ಇರುವ ಏರಿಯಾದಲ್ಲೇ ವಾಸ ಮಾಡ್ತಿದ್ದಾನೆ ಅಂತ. ಆದ್ರೆ ಆರ್ಯ ಮನೆಗೆ ಬಂದಾಗ ನಮಗೆ ಗೊತ್ತಾಗುವ ಒಂದು ವಿಚಿತ್ರ ಸಂಗತಿ ಏನಂದ್ರೆ, ಆತ ಹಲವಾರು ಹುಡುಗಿಯರನ್ನ ಫಾಲೋ ಮಾಡ್ತಿರ್ತಾನೆ. ಅಷ್ಟು ಮಾತ್ರವಲ್ಲದೆ ತನ್ನ ಬೆಡ್ರೂಮ್ ನಲ್ಲಿ ಹಲವಾರು ಜನ ಹುಡುಗಿಯರ ಫೋಟೋಸ್ ಗಳನ್ನ ಹಾಗೂ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಏನೋ ಮಾಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ನೋಡೋದಕ್ಕೆ ಸೇಮ್ ಆರ್ಯ ರೀತಿನೇ ಕಾಣಿಸ್ತಿರುವ ಜೈ ಎಂಬ ಒಬ್ಬ ಕಾಲೇಜ್ ಹುಡುಗನನ್ನ ನೋಡ್ತೀವಿ. ಈ ಜೈ ಅನನ್ಯ ಎಂಬ ಒಬ್ಬಳು ಮೆಡಿಕಲ್ ಸ್ಟೂಡೆಂಟ್ ನನ್ನ ಇಷ್ಟಪಡ್ತಿದ್ದು ಪ್ರತಿದಿನ ಆಕೆಯನ್ನ ಫಾಲೋ ಮಾಡ್ತಾ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅನನ್ಯ ತನ್ನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಕಾಡಿನ ಅಂಚಿನಲ್ಲಿ ವಾಸ ಮಾಡ್ತಿರುವ ಬುಡಕಟ್ಟು ಜನರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಸಹಾಯ ಮಾಡ್ತಿರ್ತಾಳೆ. ಈ ಕಡೆ ಲೇಖ ತಾನು ಇಷ್ಟಪಡ್ತಿರುವ ಆರ್ಯನ ಬಗ್ಗೆ ಮನೆಯಲ್ಲಿ ಹೇಳಿ ಅವನ ಜೊತೆನೆ ಮದ್ವೆ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಅಂತ ಲೇಖಳ ತಂದೆ ತಾಯಿ ಆರ್ಯನನ್ನ ಮನೆಗೆ ಕರೆಸಿ ನನ್ನ ಮಗಳನ್ನ ಮದ್ವೆ ಆಗ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಆರ್ಯ ಹೇಳ್ತಾನೆ, ಸರ್, ಅಷ್ಟಕ್ಕೂ ನನಗೆ ನಿಮ್ಮ ಮಗಳ ಹೆಸರೇನು ಅಂತ ಕೂಡ ಗೊತ್ತಿಲ್ಲ. ನಾನು ಇದೇ ಮೊದಲ ಬಾರಿಗೆ ನಿಮ್ಮ ಮಗಳ ಮುಖವನ್ನ ನೋಡ್ತಿರೋದು. ಸಡನ್ ಆಗಿ ಕರೆದು ನನ್ನ ಮಗಳನ್ನ ಮದ್ವೆ ಆಗ್ತೀಯ ಅಂದ್ರೆ ಏನರ್ಥ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾನೆ. ಲೇಖಾಗೆ ತುಂಬಾನೇ ಡಿಸಪಾಯಿಂಟ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಇತ್ತೀಚೆಗೆ ನೋಬೆಲ್ ಪ್ರೈಸ್ ಅನ್ನ ಪಡೆದುಕೊಂಡಿರುವ ತುಂಬಾನೇ ಫೇಮಸ್ ಬ್ರೈನ್ ಸರ್ಜನ್ ಆಗಿರುವ ಡಾಕ್ಟರ್ ಇಂದಿರಾಳನ್ನ ನೋಡ್ತೀವಿ. ಇಂದಿರಾ ಅವಾರ್ಡ್ ಫಂಕ್ಷನ್ ನಲ್ಲಿ ಮನುಷ್ಯನ ಬ್ರೈನ್ಗೆ ಎಷ್ಟೊಂದು ಪವರ್ ಇದೆ ಅಂತ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ.
ಮತ್ತೊಂದು ಕಡೆ ಮಮತಾ ಎಂಬ ಒಬ್ಬಳು ಹುಡುಗಿ ತನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ಗೆ ಹೋಗಿರ್ತಾಳೆ. ಈಗ ನಮಗೆ ಗೊತ್ತಾಗೋದೇನಂದ್ರೆ ಮಮತಾ ಹಾಗೂ ಆಕೆಯ ಫ್ರೆಂಡ್ಸ್ ಗಳನ್ನ ಆರ್ಯ ದೂರದಿಂದ ಫಾಲೋ ಮಾಡ್ತಿರ್ತಾನೆ. ನಾರ್ಮಲ್ ಆಗಿ ಶಾಪಿಂಗ್ ಮಾಡ್ತಿದ್ದ ಮಮತಾಗೆ ಇದ್ದಕ್ಕಿದ್ದ ಹಾಗೆ ಕಿವಿಯಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳೋದಕ್ಕೆ ಶುರುವಾಗುತ್ತವೆ. ಈಕೆ ಕೂಡ ಚಿತ್ರದ ಶುರುವಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಆರಾಧನಾ ರೀತಿನೇ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನೋಡ್ತಿದ್ದ ಹಾಗೆ ತನ್ನ ಜೊತೆ ಬಂದಿದ್ದ ತನ್ನ ಫ್ರೆಂಡ್ ಸ್ವಪ್ನಾಳನ್ನೇ ಅಲ್ಲೇ ಇದ್ದ ಒಂದು ಶಾರ್ಪ್ ಆಬ್ಜೆಕ್ಟ್ ನಿಂದ ಚುಚ್ಚಿ ಸಾಯಿಸಿ ಬಿಡ್ತಾಳೆ. ಹೆದರಿಕೊಂಡ ಈಕೆ ಫ್ರೆಂಡ್ಸ್ ಗಳು ಇದ್ದಕ್ಕಿದ್ದ ಹಾಗೆ ಮಮತಾಗೆ ಏನಾಯ್ತು ಅಂತ ನೋಡೋಷ್ಟರಲ್ಲೇ ಈಕೆ ಶಾಪಿಂಗ್ ಮಾಲ್ ನ ಮೇಲಿನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಅಲ್ಲಿಗೆ ಬಂದ ಪೊಲೀಸ್ ಆಫೀಸರ್ ಶಿವ 2 ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಡ್ತಾರೆ. ಇದನ್ನೆಲ್ಲ ಅಲ್ಲೇ ನಿಂತು ನೋಡ್ತಿದ್ದ ಆರ್ಯ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಆಫೀಸರ್ ಶಿವ ಡಾಕ್ಟರ್ ಇಂದಿರಾ ಬಳಿ ಹೋಗಿ, ಮೇಡಮ್ ಇದ್ದಕ್ಕಿದ್ದ ಹಾಗೆ ಹುಡುಗಿಯರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದಾರೆ. ಇವತ್ತು ಮಮತಾ ಎಂಬ ಹುಡುಗಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ತನ್ನ ಫ್ರೆಂಡ್ಗೆನೆ ಚುಚ್ಚಿ ಸಾಯಿಸಿದ್ಲು. ಕೆಲವು ದಿನಗಳ ಹಿಂದೆ ಸೇಮ್ ಇದೇ ರೀತಿ ಸೆಲೆಬ್ರಿಟಿಯಾಗಿದ್ದ ಆರಾಧನೆ ಎಂಬ ಹುಡುಗಿ ತನ್ನ ತಂದೆಯನ್ನ ಕೊಲೆ ಮಾಡಿ ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಮೇಡಮ್ ಇದ್ದಕ್ಕಿದ್ದ ಹಾಗೆ ಆ ಹುಡುಗಿಯರಿಗೆ ಏನಾಯ್ತೋ ಗೊತ್ತಿಲ್ಲ. ಅವರಿಗೆ ಮೆಂಟಲಿ ಏನಾದ್ರೂ ಪ್ರಾಬ್ಲಮ್ ಇತ್ತ ಅಂತ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ಅಜಯ್ ಅನನ್ಯ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಮತ್ತಷ್ಟು ಹತ್ತಿರ ಆಗ್ತಾನೆ. ಆಕೆಗೆ ಇಂಪ್ರೆಸ್ ಮಾಡಬೇಕು ಅಂತ ಆಕೆ ಜೊತೆ ಕಾಡಿಗೆ ಹೋಗಿ ಬುಡಕಟ್ಟು ಜನಾಂಗದವರಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾನೆ. ಈ ಕಡೆ ಆರ್ಯ ಮೊದಲಿಗೆ ತನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಲೇಖ ಒಳ್ಳೆ ಹುಡುಗಿ ಅಂತ ಗೊತ್ತಾದ ನಂತರ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಮತ್ತೊಂದು ಕಡೆ ಅನನ್ಯ ಆಗಾಗ ಬುಡಕಟ್ಟು ಜನಾಂಗದ ಬಳಿ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾಳೆ ಅಲ್ವಾ. ಅಲ್ಲಿ ದುರ್ಗಾ ಎಂಬ ಒಬ್ಬಳು ಪ್ರೆಗ್ನೆಂಟ್ ಮಹಿಳೆಗೂ ಕೂಡ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾದ ಧ್ವನಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆಗ ತಕ್ಷಣ ದುರ್ಗಾ ಅಲ್ಲೇ ಇದ್ದ ಚಾಕುವಿನಿಂದ ತನ್ನ ಅತ್ತೆಯನ್ನ ಮೊದಲಿಗೆ ಕೊಲೆ ಮಾಡಿ ನಂತರ ತಾನು ಕೂಡ ಕತ್ತನ್ನ ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಲೇಖಳ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರು ಹುಡುಗರು ಲೇಖಳ ತಂದೆ ಬಳಿ ಬಂದು ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಸರ್, ನೀವು ಲೇಖ ಮೇಡಮ್ಗೆ ಮದ್ವೆ ಮಾಡ್ಬೇಕು ಅಂತ ಇದೇ ಏರಿಯಾದಲ್ಲಿ ವಾಸ ಮಾಡ್ತಿದ್ದ ಆರ್ಯ ಎಂಬ ಒಬ್ಬ ಹುಡುಗನನ್ನ ಮನೆಗೆ ಕರೆಸಿದ್ರಿ ಅಲ್ವಾ. ಅವನ ಹೆಸರು ಆರ್ಯ ಅಲ್ಲ, ಅವನ ನಿಜವಾದ ಹೆಸರು ಜೈ ಅಂತ. ಆತ ಈ ಹಿಂದೆ ತಾನು ಪ್ರೀತಿ ಮಾಡ್ತಿದ್ದ ಅನನ್ಯ ಎಂಬ ಹುಡುಗಿಯನ್ನೇ ಕೊಲೆ ಮಾಡಿದ್ದ ಕೊಲೆಗಾರ ಅಂತ ಹೇಳ್ತಾರೆ. ಶಾಕ್ ಆದ ಲೇಖಳ ತಂದೆ ತಕ್ಷಣವೇ ತನ್ನ ಮಗಳನ್ನ ಆರ್ಯನಿಂದ ದೂರ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದೇ ಸಮಯಕ್ಕೆ ಲೇಖಳ ಫ್ರೆಂಡ್ ಆಗಿರುವ ಹರ್ಷಿತಾ ಎಂಬ ಮತ್ತೊಬ್ಬಳು ಹುಡುಗಿಗೂ ಕೂಡ ಅದೇ ರೀತಿಯ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಆಗ ಹರ್ಷಿತಾ ಕೂಡ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಮೊದಲಿಗೆ ತನ್ನ ತಂದೆ ತಾಯಿಯನ್ನ ಚಾಕುವಿನಿಂದ ಸಾಯಿಸಿ ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆರ್ಯ ಜೊತೆ ಇದ್ದ ಲೇಖ ತಕ್ಷಣ ಅಲ್ಲಿಗೆ ಬರ್ತಾಳೆ. ತನ್ನ ಮಗಳನ್ನ ಆರ್ಯ ಜೊತೆ ನೋಡ್ತಿದ್ದ ಹಾಗೇನೆ ಲೇಖಳ ತಂದೆಗೆ ಪಿತ್ತ ನೆತ್ತಿಗೆರುತ್ತೆ. ಲೇಖ ಇವನು ಒಳ್ಳೆಯವನಲ್ಲ, ಇವನೊಬ್ಬ ಕೊಲೆಗಾರ ಅಂತ ಎಲ್ಲರ ಮುಂದೆ ಕೂಗಾಡ್ತಾನೆ. ಮುಂದುವರೆದು ನಾವೆಲ್ಲ ಅಂದುಕೊಂಡಿರೋ ಹಾಗೆ ಇವನ ಹೆಸರು ಆರ್ಯ ಅಲ್ಲ, ಇವನ ಹೆಸರು ಜೈ ಅಂತ. ಇವನ ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ರೂಮ್ ನಲ್ಲಿ ಹಲವಾರು ಜನ ಹುಡುಗಿಯರ ಫೋಟೋಸ್ ಗಳನ್ನ ಹಾಕಿಕೊಂಡಿದ್ದಾನೆ. ಈತ ಒಬ್ಬ ಕೊಲೆಗಾರ, ನಿನ್ನನ್ನ ಕೂಡ ಸಾಯಿಸಿ ಬಿಡ್ತಾನೆ ಅಂತ ಕೂಗಾಡ್ತಾನೆ. ಈಗ ಶಾಕ್ ಆದ ಲೇಖ ನನ್ನ ತಂದೆ ಹೇಳಿದ್ದು ನಿಜಾನ ಅಂತ ಕೇಳಿದಾಗ ಆರ್ಯ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಹೌದು, ನನ್ನ ಹೆಸರು ಆರ್ಯ ಅಲ್ಲ, ನನ್ನ ಹೆಸರು ಆರ್ಯ ಜಯದೇವ್ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ನಾವು ಚಿತ್ರದಲ್ಲಿ ಇಷ್ಟೊತ್ತು ಪ್ಯಾರಲಲ್ ಆಗಿ ನೋಡಿದ್ದ ಜೈ ಹಾಗೂ ಆರ್ಯ ಇಬ್ಬರು ಕೂಡ ಒಂದೇನೆ. ಅಂದ್ರೆ ಈ ಆರ್ಯ ಜಯದೇವ್ ಮೊದಲಿಗೆ ತಾನು ಅನನ್ಯಾಳನ್ನ ಪ್ರೀತಿ ಮಾಡ್ತಿದ್ದಾಗ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಅನನ್ಯ ಜೊತೆ ಟ್ರಿಪ್ಗೆ ಅಂತ ಹೋಗ್ತಿದ್ದಾಗ ದಾರಿ ಮಧ್ಯದಲ್ಲಿ ಒಂದು ಚಿಕ್ಕ ಅಂಗಡಿಯ ಬಳಿ ಜೀಪ್ ಅನ್ನ ಸ್ಟಾಪ್ ಮಾಡ್ತಾನೆ. ಆಗ ಅಲ್ಲಿದ್ದ ನ್ಯೂಸ್ ಪೇಪರ್ ನಲ್ಲಿ ತನ್ನ ಫ್ರೆಂಡ್ ಆಗಿದ್ದ ಕವಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ನೋಡ್ತಿದ್ದ ಹಾಗೇನೆ ಅನನ್ಯಾಗೆ ತುಂಬಾನೇ ಶಾಕ್ ಆಗಿರುತ್ತೆ. ಆ ನ್ಯೂಸ್ ಅನ್ನ ಆರ್ಯಗೆ ತೋರಿಸ್ಬೇಕು ಅಂತ ರೋಡ್ ಕ್ರಾಸ್ ಮಾಡಿ ಬರ್ತಿದ್ದಾಗ ವೇಗವಾಗಿ ಬಂದ ಒಂದು ಲಾರಿ ಆಕೆಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿಬಿಡುತ್ತೆ. ತಕ್ಷಣವೇ ಆರ್ಯ ಆಕೆಯನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬದುಕಿಸಿಕೊಳ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ವಾಪಸ್ ಪ್ರಜ್ಞೆ ಬಂದಾಗ ಈಕೆಗೂ ಕೂಡ ಅದೇ ರೀತಿಯ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ತಕ್ಷಣ ಅಲ್ಲೇ ಇದ್ದ ಆರ್ಯನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಸೀದಾ ಹಾಸ್ಪಿಟಲ್ ನ ಟೆರೆಸ್ಗೆ ಓಡಿ ಬರ್ತಾಳೆ. ಆಕೆಯನ್ನ ಕಾಪಾಡಬೇಕು ಅಂತ ಆರ್ಯ ಹಿಂದೆನೆ ಓಡಿ ಬರ್ತಾನೆ. ಆದ್ರೆ ಅಷ್ಟರಲ್ಲೇ ಅನನ್ಯ ಹಾಸ್ಪಿಟಲ್ ನ ಟೆರೆಸ್ ನಿಂದ ಕೆಳಗಡೆ ಹಾರಿ ಸತ್ತು ಹೋಗ್ತಾಳೆ. ಅದನ್ನ ನೋಡಿದ ಕೆಳಗಡೆ ನಿಂತಿದ್ದ ಜನಗಳು ಆರ್ಯ ಟೆರೆಸ್
ಟೆರ್ರಸ್ನ ಮೇಲೆ ಇದ್ದ ಕಾರಣ ಅವನೇ ಅನನ್ಯಾಳನ್ನ ಕೆಳಗಡೆ ತಳ್ಳಿ ಸಾಯಿಸಿದ್ದಾನೆ ಅಂತ ಅಂದುಕೊಳ್ತಾರೆ. ನಂತರ ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಆರ್ಯನೇ ಅನನ್ಯಾಳನ್ನ ಕೊಲೆ ಮಾಡಿದ್ದಾನೆ ಅಂತ ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ. ಆರ್ಯ ನಡೆದದ್ದನ್ನ ಹೇಳಿ ನಾನು ಈ ಕೊಲೆ ಮಾಡಿಲ್ಲ ಅಂತ ಅರ್ಥ ಮಾಡಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಪೊಲೀಸರು ಇವನ ಮಾತನ್ನೇ ಕೇಳಿಸಿಕೊಳ್ಳೋದಿಲ್ಲ. ಕೊನೆಗೆ ಕೆಲವು ದಿನಗಳ ನಂತರ ಇವನ ಫ್ರೆಂಡ್ ಇವನಿಗೆ ಬೇಲ್ ಕೊಡಿಸಿ ರಿಲೀಸ್ ಮಾಡಿಸ್ತಾನೆ. ಈತ ರಿಲೀಸ್ ಆಗಿ ಹೊರಗಡೆ ಬರೋಷ್ಟರಲ್ಲೇ ಈತ ಪ್ರೀತಿ ಮಾಡ್ತಿದ್ದ ಅನನ್ಯಾಳ ಅಂತಿಮ ಸಂಸ್ಕಾರ ನಡೆದು ಹೋಗಿರುತ್ತೆ. ಕೊನೆ ಬಾರಿಗೆ ತನ್ನ ಲವರ್ನ ಮುಖ ಕೂಡ ನೋಡೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಆಕೆ ಸಮಾಧಿ ಬಳಿ ಹೋಗಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಈಗ ಆರ್ಯಗೆ ಇದ್ದಕ್ಕಿದ್ದ ಹಾಗೆ ಅನನ್ಯಾಗೆ ಏನಾಯ್ತು, ಆಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ತುಂಬಾನೇ ತಲೆ ಕೆಡುತ್ತೆ. ಸರಿಯಾಗಿ ನೆನಪಿಸಿಕೊಂಡಾಗ ಆ ದಿನ ಟ್ರಿಪ್ಗೆ ಅಂತ ಹೋಗ್ತಿದ್ದಾಗ ಅನನ್ಯ ನ್ಯೂಸ್ ಪೇಪರ್ ನಲ್ಲಿ ಏನನ್ನು ನೋಡಿ ತುಂಬಾನೇ ಶಾಕ್ ಆಗಿದ್ಲು ಅಂತ ನೆನಪಾಗುತ್ತೆ. ತಕ್ಷಣ ಆ ದಿನದ ನ್ಯೂಸ್ ಪೇಪರ್ ಅನ್ನ ಚೆಕ್ ಮಾಡಿದಾಗ ಅನನ್ಯಾಳ ಫ್ರೆಂಡ್ ಆಗಿದ್ದ ಕವಿತಾ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಅಂತ ಗೊತ್ತಾಗುತ್ತೆ. ಕವಿತಾ ಬಗ್ಗೆ ಮತ್ತಷ್ಟು ಚೆಕ್ ಮಾಡಿದಾಗ ಕವಿತಾ ಹಾಗೂ ಅನನ್ಯ ಇಬ್ಬರು ಕೂಡ ಸಾಯೋದಕ್ಕೂ ಮುಂಚೆ ಬುಡಕಟ್ಟು ಜನಾಂಗದವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಹೋಗ್ತಿದ್ರು ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಬುಡಕಟ್ಟು ಜನಾಂಗದವರ ಬಳಿ ಹೋಗಿ ವಿಚಾರಿಸಿದಾಗ ಅವರು ಕೂಡ ಸರ್ ಸೇಮ್ ಅದೇ ರೀತಿನೇ ನಮ್ಮ ಜನಾಂಗದಲ್ಲಿ ವಾಸ ಮಾಡ್ತಿದ್ದ ದುರ್ಗಾ ಎಂಬ ಹುಡುಗಿ ಕೂಡ ಸತ್ತು ಹೋದ್ಲು. ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ತನ್ನ ಅತ್ತೆಯನ್ನ ಕೂಡ ಕೊಲೆ ಮಾಡಿದ್ಲು ಅಂತ ಹೇಳ್ತಾರೆ. ಮೊದಲಿಗೆ ದುರ್ಗಾ, ನಂತರ ಕವಿತಾ ಹಾಗೂ ಈಗ ಅನನ್ಯ ಈ ಮೂವರು ಕೂಡ ಒಂದೇ ಪ್ಯಾಟರ್ನ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಆರ್ಯಗೆ ತಲೆ ಕೆಡುತ್ತೆ. ಅದೇ ರೀತಿ ಬೇರೆ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಕೇಸ್ಗಳು ರಿಜಿಸ್ಟರ್ ಆಗಿರುತ್ತವೆ. ತಕ್ಷಣ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಆದ್ರೆ ಅಲ್ಲಿದ್ದ ಇನ್ಸ್ಪೆಕ್ಟರ್ ನೋಡಿದ್ರೆ ಇವನ ಮಾತುಗಳನ್ನೇ ಅರ್ಥ ಮಾಡಿಕೊಳ್ಳದೆ ನಿನ್ನ ಗರ್ಲ್ ಫ್ರೆಂಡ್ ನ ಕೊಲೆ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನೇನೋ ಕತೆ ಕಟ್ತಿದ್ಯಾ ಅಂತ ಮತ್ತೊಮ್ಮೆ ಅರೆಸ್ಟ್ ಮಾಡ್ತಾನೆ. ಆದ್ರೆ ಈ ಮಿಸ್ಟರಿಯನ್ನ ಸಾಲ್ವ್ ಮಾಡ್ಲೇಬೇಕು ಅಂತ ಆರ್ಯ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ನಂತರ ಅನನ್ಯ ಜೊತೆ ಮೆಡಿಕಲ್ ಕ್ಯಾಂಪ್ಗೆ ಹೋಗ್ತಿದ್ದ ಆಕೆ ಫ್ರೆಂಡ್ ಬಳಿ ಹೋಗಿ ಅನುಮಾನಾಸ್ಪದವಾಗಿ ಏನಾದ್ರೂ ಅಬ್ಸರ್ವ್ ಮಾಡಿದ್ರ ಅಂತ ವಿಚಾರಿಸ್ತಾನೆ. ಆಕೆ ನೆನಪಿಸಿಕೊಂಡು ಹೌದು ಸರ್, ಒಂದು ಸಾರಿ ಕ್ಯಾಂಪ್ಗೆ ಹೋದಾಗ ಮೇಲ್ ನರ್ಸ್ ಒಬ್ಬಳು ಪ್ರೆಗ್ನೆಂಟ್ ಮಹಿಳೆಗೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಿದ್ದ. ನಮಗೆ ಅನುಮಾನ ಬಂದು ಆತ ಕೊಡ್ತಿದ್ದ ಮೆಡಿಸಿನ್ ಅನ್ನ ಚೆಕ್ ಮಾಡಿದಾಗ ಅದು ಸೈಕೋಟಿಕ್ ಡ್ರಗ್ಸ್ ಅಂತ ಗೊತ್ತಾಯ್ತು. ಶಾಕ್ ಆದ ನಾನು ಹಾಗೂ ಅನನ್ಯ ಅದರ ಬಗ್ಗೆ ವಿಚಾರಿಸ್ತಿದ್ದ ಹಾಗೇನೆ ಆತ ಹೆದರಿಕೊಂಡು ಅಲ್ಲಿಂದ ಓಡಿ ಹೋದ. ಹಾಗಾದ್ರೆ ಅವನಿಗೆ ಇದರ ಬಗ್ಗೆ ಏನಾದ್ರೂ ಗೊತ್ತಿರಬಹುದು ಅಂತ ತಕ್ಷಣ ಅವನನ್ನ ಪತ್ತೆ ಮಾಡಿ ಸರಿಯಾಗಿ ಹೊಡೆದು ವಿಚಾರಿಸ್ತಾನೆ. ಹೆದರಿಕೊಂಡ ಆತ ಹೇಳೋದೇನೆಂದ್ರೆ ಸರ್, ಆತ ಯಾರು ಅಂತ ನಿಜವಾಗಿಯೂ ನನಗೆ ಗೊತ್ತಿಲ್ಲ. ಒಂದು ದಿನ ಕೂದಲಿಲ್ಲದ ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದು ಸಾಕಷ್ಟು ದುಡ್ಡನ್ನ ಕೊಟ್ಟು ಆ ಡ್ರಗ್ ಅನ್ನ ಇಂಜೆಕ್ಟ್ ಮಾಡೋದಕ್ಕೆ ಹೇಳ್ದ. ನಂತರ ಆ ಮೆಡಿಸಿನ್ ನಿಂದಾಗಿ ಪೇಷಂಟ್ ನ ದೇಹದಲ್ಲಿ ಆಗುವ ರಿಯಾಕ್ಷನ್ ಅನ್ನ ನನಗೆ ರಿಪೋರ್ಟ್ ಮಾಡು ಅಂತ ಹೇಳಿದ್ದ. ನಾನು ಆತ ಹೇಳಿದ ಹಾಗೆ ಮಾಡ್ದೆ ಅಷ್ಟೇ, ಇದನ್ನ ಬಿಟ್ರೆ ಬೇರೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳ್ತೇನೆ. ತಕ್ಷಣ ಆರ್ಯ ಬೇರೆ ಯಾರಾದ್ರೂ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಚೆಕ್ ಮಾಡಿದಾಗ ಚಿತ್ರದ ಶಿರುವಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆರಾಧನಾ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣ ಆಕೆ ಮನೆಗೆ ಹೋಗಿ ಆರಾಧನೆಗೆ ಏನಾದ್ರೂ ಮೆಡಿಕಲ್ ಪ್ರಾಬ್ಲಮ್ ಇತ್ತ, ಆಕೆ ಏನಾದ್ರೂ ಮೆಡಿಸಿನ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ಲ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆಕೆ ಚಿಕ್ಕಪ್ಪ ಹೇಳೋದೇನೆಂದ್ರೆ ಸರ್, ಆಕೆಗೆ ಡಯಾಬಿಟಿಸ್ ಇತ್ತು, ಅದಕ್ಕೆ ಅಂತಾನೆ ಮೆಡಿಸಿನ್ ತೆಗೆದುಕೊಳ್ಳೋದಕ್ಕೆ ಆಗಾಗ ನ್ಯೂರಾ ಎಂಬ ಹಾಸ್ಪಿಟಲ್ಗೆ ಹೋಗ್ತಿದ್ಲು. ನೀವು ನ್ಯೂರಾ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗಬಹುದು ಅಂತ ಹೇಳಿರ್ತಾನೆ. ತಕ್ಷಣ ಆರ್ಯ ಹೈದರಾಬಾದ್ ನಲ್ಲಿದ್ದ ನ್ಯೂರಾ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿದ್ದ ಕಳ್ಳರಿಗೆ ಸರಿಯಾಗಿ ಹೊಡೆದು ಬೇರೆಯವರನ್ನ ಕಾಪಾಡಿರ್ತಾನೆ. ಹಾಗೂ ಆಗಲೇ ಲೇಖ ಆರ್ಯನನ್ನ ನೋಡಿ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾಳೆ. ನಂತರ ಆರ್ಯ ಆರಾಧನಾ ರೀತಿನೇ ಆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಿರುವ ಬೇರೆ ಹುಡುಗಿಯರ ಡೀಟೇಲ್ಸ್ ಗಳನ್ನ ಕಾಂಪೌಂಡರ್ ಕಡೆಯಿಂದ ಕಲೆಕ್ಟ್ ಮಾಡಿರ್ತಾನೆ. ಅಂದ್ರೆ ಆರ್ಯ ಇದುವರೆಗೂ ಯಾವ್ಯಾವ ಹುಡುಗಿಯರನ್ನ ಫಾಲೋ ಮಾಡ್ತಿದ್ನೋ ಅವರೆಲ್ಲ ಕೂಡ ನ್ಯೂರಾ ಹಾಸ್ಪಿಟಲ್ ನಲ್ಲಿ ಯಾವ್ದಾದ್ರು ಮೆಡಿಕಲ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿರ್ತಾರೆ. ಹಾಗೂ ಅವರನ್ನ ಫಾಲೋ ಮಾಡಿ ಅವರ ಬ್ಯಾಕ್ ಗ್ರೌಂಡ್ ತಿಳಿದುಕೊಳ್ಬೇಕು ಅನ್ನೋಷ್ಟರಲ್ಲೇ ಅವರೆಲ್ಲ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಆರ್ಯ ಹೇಳಿದ ಸ್ಟೋರಿ ಕೇಳಿದ ಲೇಖ ಅವನಿಗೆ ಸಾರಿ ಕೇಳಿ ನಾನು ಕೂಡ ಇನ್ ಮುಂದೆ ಈ ಕೇಸ್ ನಲ್ಲಿ ನಿನಗೆ ಸಹಾಯ ಮಾಡ್ತೀನಿ ಅಂತ ಧೈರ್ಯ ಹೇಳ್ತಾಳೆ. ಈಗ ಆರ್ಯ ಮೊದಲಿನಿಂದ ಎಲ್ಲ ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ತಾ ಎಲ್ಲ ಹುಡುಗಿಯರು ಆತ್ಮಹತ್ಯೆ ಮಾಡಿಕೊಂಡಾಗ ತೆಗೆದಿರುವ ಕ್ರೈಮ್ ಸ್ಪಾಟ್ ನ ಫೋಟೋಸ್ ಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಎಲ್ಲ ಫೋಟೋಸ್ ಗಳಲ್ಲೂ ಕೂಡ ನ್ಯೂರೋ ಹಾಸ್ಪಿಟಲ್ ನ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿರುವ ಕೂದಲಿಲ್ಲದ ಒಬ್ಬ ವ್ಯಕ್ತಿ ಕ್ಯಾಪ್ಚರ್ ಆಗಿರ್ತಾನೆ. ಹಾಗೂ ಅನನ್ಯಳ ಕೇಸ್ ನಲ್ಲಿ ಕಾಂಪೌಂಡರ್ ನನ್ನ ವಿಚಾರಿಸಿದಾಗ ನನಗೆ ಕೂದಲಿಲ್ಲದ ಒಬ್ಬ ವ್ಯಕ್ತಿ ಡ್ರಗ್ಸ್ ಅನ್ನ ಕೊಟ್ಟಿದ್ದ ಅಂತ ಹೇಳಿದ್ದು ನೆನಪಾಗುತ್ತೆ. ತಕ್ಷಣ ನ್ಯೂರೋ ಹಾಸ್ಪಿಟಲ್ ಬಳಿ ಹೋಗಿ ಆ ವ್ಯಕ್ತಿ ಬಗ್ಗೆ ವಿಚಾರಿಸಿದಾಗ ಅವನ ಹೆಸರು ಡೇವಿಡ್ ಅಂತ
ಗೊತ್ತಾಗುತ್ತೆ. ಈಗ ತನ್ನನ್ನ ಯಾರೋ ಹುಡುಕಿಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಡೇವಿಡ್ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ಆದರೆ ಆರ್ಯ ಡೇವಿಡ್ ನ ಮನೆಯ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಮನೆಯಲ್ಲಿ ಡೇವಿಡ್ ಯೂಸ್ ಮಾಡ್ತಿದ್ದ ಆರ್ಮಿ ಯೂನಿಫಾರ್ಮ್ ಸಿಗುತ್ತೆ. ಜೊತೆಗೆ ಡೇವಿಡ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಮೇಜರ್ ಭಾರದ್ವಾಜ್ ಜೊತೆ ತೆಗೆಸಿರುವ ಫೋಟೋ ಕೂಡ ಸಿಗುತ್ತೆ. ಈಗ ಆರ್ಯ ಮೇಜರ್ ಭಾರದ್ವಾಜ್ ಬಳಿ ಹೋಗಿ ವಿಚಾರಿಸಿದ್ರೆ ಡೇವಿಡ್ ಬಗ್ಗೆ ಏನಾದ್ರೂ ಗೊತ್ತಾಗಬಹುದು ಅಂತ ಅವರ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆರ್ಮಿ ಆಫೀಸರ್ ಆಗಿದ್ದ ಭಾರದ್ವಾಜ್ ಆಗಲೇ ಸತ್ತು ಹೋಗಿದ್ದಾರೆ ಅಂತ ಅವರ ಮಗಳು ಇನ್ಫಾರ್ಮ್ ಮಾಡ್ತಾಳೆ. ನಂತರ ಆಕೆ ಬಳಿ ರಿಕ್ವೆಸ್ಟ್ ಮಾಡಿ ಭಾರದ್ವಾಜ್ ಅವರು ಯೂಸ್ ಮಾಡ್ತಿದ್ದ ಅವರ ಪರ್ಸನಲ್ ಟ್ರಂಕ್ ಅನ್ನ ಚೆಕ್ ಮಾಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆರ್ಯ ಅದರ ಒಳಗಡೆ ಇದ್ದ ಪರ್ಸನಲ್ ಡೈರಿಯನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಸ್ನೇಹಿತರೆ, ಆರ್ಮಿ ಆಫೀಸರ್ ಆಗಿದ್ದ ಭಾರದ್ವಾಜ್ ಪಾಕಿಸ್ತಾನ್ ಬಾರ್ಡರ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ಟೆರರಿಸ್ಟ್ ಗಳು ಭಾರತದ ಒಳಗಡೆ ಬರಬೇಕು ಅಂತ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಯುದ್ಧ ಶುರುವಾಗುತ್ತೆ. ಹೇಗೆ ಯುದ್ಧದಲ್ಲಿ ಗಾಯಗೊಳ್ತಿದ್ದ ಭಾರತದ ಸೈನಿಕರಿಗೆ ಡಾಕ್ಟರ್ ರುದ್ರ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಆದ್ರೆ ಈತ ಭಾರತದ ಸೈನಿಕರಿಗೆ ಬೇಗ ವಾಸಿಯಾಗ್ಲಿ ಅಂತ ತಾನೇ ಕಂಡುಹಿಡಿದಿದ್ದ ಒಂದು ಮೆಡಿಸಿನ್ ಅನ್ನ ಯಾರಿಗೋ ಗೊತ್ತಾಗದ ಹಾಗೆ ಇಂಜೆಕ್ಟ್ ಮಾಡ್ತಿರ್ತಾನೆ. ಅದರಿಂದಾಗಿ ತಿಂಗಳುಗಟ್ಟಲೆ ರಿಕವರ್ ಆಗ್ತಿದ್ದ ಸೋಲ್ಜರ್ ಗಳು ಕೆಲವೇ ದಿನಗಳಲ್ಲಿ ರೆಡಿ ಆಗ್ತಿರ್ತಾರೆ. ಹೀಗಿರುವಾಗಲೇ ಆಫೀಸರ್ ಭಾರದ್ವಾಜ್ ಹಾಗೂ ಟೀಮ್ ನವರು ಒಬ್ಬ ಟೆರರಿಸ್ಟ್ ನನ್ನ ಜೀವಂತವಾಗಿ ಹಿಡಿದು ನಿಮ್ಮ ಮುಂದಿನ ಟಾರ್ಗೆಟ್ ಏನು ಅಂತ ಎನ್ಕ್ವೈರಿ ಮಾಡ್ತಿರ್ತಾರೆ. ಸ್ನೇಹಿತರೆ, ಈಗಲೇ ನಮಗೆ ಗೊತ್ತಾಗುತ್ತೆ ಡೇವಿಡ್ ಕೂಡ ಭಾರದ್ವಾಜ್ ಅವರ ಟೀಮ್ ನಲ್ಲೇ ಕೆಲಸ ಮಾಡ್ತಿದ್ದ ಅಂತ. ಈಗ ಅಲ್ಲೇ ಇದ್ದ ಡಾಕ್ಟರ್ ರುದ್ರ, ಸರ್ ನಾನು ಇವನಿಂದ ಬಾಯಿ ಬಿಡಿಸ್ತೀನಿ ಅಂತ ತಾನು ಕಂಡುಹಿಡಿದಿದ್ದ ಮೆಡಿಸಿನ್ ಅನ್ನ ಅವನಿಗೆ ಚುಚ್ಚಿ ಬಿಡುತ್ತಾನೆ. ಹೀಗೆ ಟೆರರಿಸ್ಟ್ ಗೆ ಇಂಜೆಕ್ಷನ್ ಮಾಡ್ತಿದ್ದ ಹಾಗೆ ಆತ ಒಂದು ರೀತಿ ಟ್ರಾನ್ಸ್ ಸಿಚುವೇಶನ್ ಗೆ ಹೋದ ಹಾಗೆ, ಅಂದ್ರೆ ಹೆಲುಸಿನೇಷನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ರುದ್ರ ಅವನ ಮುಂದೆ ಬೆಂಕಿ ಕಡ್ಡಿ ಗೀರಿ ಹಿಡಿತಾನೆ. ಆಗ ಹೆಲುಸಿನೇಷನ್ ಮಾಡಿಕೊಳ್ತಿದ್ದ ಟೆರರಿಸ್ಟ್ ಗೆ ಆ ಬೆಂಕಿ ಕಡ್ಡಿ ದೊಡ್ಡ ಜ್ವಾಲಾಮುಖಿಯಂತೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆಗ ಹೆದರಿಕೊಂಡ ಟೆರರಿಸ್ಟ್ ತನ್ನ ಮುಂದಿನ ಟಾರ್ಗೆಟ್ ಏನೋ, ತನ್ನ ಟೀಮ್ ನವರು ಎಲ್ಲಿದ್ದಾರೆ ಅಂತ ಎಲ್ಲವನ್ನೂ ಹೇಳಿಬಿಡುತ್ತಾನೆ. ಅದನ್ನ ನೋಡಿದ ಆಫೀಸರ್ ಭಾರದ್ವಾಜ್ಗೆ ತುಂಬಾನೇ ಇಂಪ್ರೆಸ್ ಆಗಿ ರುದ್ರನನ್ನ ಕರೆದುಕೊಂಡು ಹೋಗಿ ಡಾಕ್ಟರ್ ಇಂದಿರಾಳನ್ನ ಮೀಟ್ ಮಾಡಿಸ್ತಾನೆ. ಭಾರದ್ವಾಜ್ ರುದ್ರ ತಾನು ಕಂಡುಹಿಡಿದಿರುವ ಮೆಡಿಸಿನ್ ನ ಮುಖಾಂತರ ಒಬ್ಬ ಟೆರರಿಸ್ಟ್ ಬಾಯಿಂದ ಹೇಗೆ ಸತ್ಯವನ್ನ ಬಾಯಿ ಬಿಡಿಸ್ತಾ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ರುದ್ರ ತಾನು ಕಂಡುಹಿಡಿದಿರುವ ಮೆಡಿಸಿನ್ ಇಂದ ಮೈಂಡ್ ಕಂಟ್ರೋಲ್ ಮಾಡ್ದ ಅಂತ ಗೊತ್ತಾಗಿ ಇಂದಿರಾಗೆ ತುಂಬಾನೇ ಇಂಪ್ರೆಸ್ ಆಗುತ್ತೆ. ಈಗ ರುದ್ರ ಭಾರದ್ವಾಜ್ಗೆ, ಸರ್ ನನಗೆ ಪರ್ಮಿಷನ್ ಕೊಟ್ರೆ ಈ ಮೆಡಿಸಿನ್ ಮೇಲೆ ಮತ್ತಷ್ಟು ರಿಸರ್ಚ್ ಮಾಡಿ ನಮ್ಮ ದೇಶಕ್ಕೆ ಏನಾದ್ರೂ ಉಪಯೋಗ ಆಗುವ ಹಾಗೆ ಮಾಡ್ತೀನಿ. ಆದ್ರೆ ಈ ಮೆಡಿಸಿನ್ ಅನ್ನ ಪ್ರಯೋಗ ಮಾಡೋದಕ್ಕೆ ಸಬ್ಜೆಕ್ಟ್ ಗಳ ಅವಶ್ಯಕತೆ, ಅಂದ್ರೆ ಜನಗಳ ಅವಶ್ಯಕತೆ ಇದೆ. ನನಗೆ ಪರ್ಮಿಷನ್ ಕೊಟ್ರೆ ನಾವು ಅರೆಸ್ಟ್ ಮಾಡಿರುವ ಟೆರರಿಸ್ಟ್ ಗಳ ಮೇಲೆನೆ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಹೈಯರ್ ಆಫೀಸರ್ಸ್ ಗಳು ಪರ್ಮಿಷನ್ ಕೊಡ್ತಿದ್ದ ಹಾಗೇನೆ ರುದ್ರ ಯಾರಿಗೋ ಗೊತ್ತಾಗದ ಹಾಗೆ ಲ್ಯಾಬ್ ನಲ್ಲಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಶಾಕಿಂಗ್ಲಿ ದಿನಗಳು ಕಳೆದ ಹಾಗೆ ಇವನ ಎಕ್ಸ್ಪೆರಿಮೆಂಟ್ ನಲ್ಲಿ ಒಬ್ಬೊಬ್ಬರೇ ಟೆರರಿಸ್ಟ್ ಗಳು ಸಾಯೋದಕ್ಕೆ ಶುರು ಮಾಡ್ತಾರೆ. ಹೇಗೆ ಅರೆಸ್ಟ್ ಮಾಡಿದ್ದ ಟೆರರಿಸ್ಟ್ ಗಳು ಖಾಲಿ ಆಗ್ತಿದ್ದ ಹಾಗೆ ರುದ್ರ ತನ್ನ ಎಕ್ಸ್ಪೆರಿಮೆಂಟ್ ಗೆ ಅಂತ ಪಕ್ಕದ ಕಾಡಿನಲ್ಲಿ ವಾಸ ಮಾಡ್ತಿದ್ದ ಬುಡಕಟ್ಟು ಜನಾಂಗದ ಜನಗಳ ಮೇಲೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾನೆ. ಹೇಗೆ ಅಲ್ಲೂ ಕೂಡ ಇವನ ಎಕ್ಸ್ಪೆರಿಮೆಂಟ್ ನಿಂದಾಗಿ ಹಲವಾರು ಜನರು ಸತ್ತು ಹೋಗ್ತಾರೆ. ಈಗ ಈ ವಿಷಯ ಆಫೀಸರ್ ಭಾರದ್ವಾಜ್ಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಒಂದು ಎನ್ಕ್ವೈರಿಯನ್ನ ಅರೇಂಜ್ ಮಾಡ್ತಾರೆ. ಆದ್ರೆ ಈಗಲೂ ಕೂಡ ತನ್ನ ಪ್ರಾಜೆಕ್ಟ್ ಗೆ ಸ್ಪಾರ್ಕ್ ಅಂತ ಹೆಸರಿಟ್ಟಿದ್ದ ಡಾಕ್ಟರ್ ರುದ್ರ ಹೇಳೋದೇನಂದ್ರೆ, ಸರ್ ಒಂದು ಮೆಡಿಸಿನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಹಲವಾರು ಜನರ ಬಲಿ ಅಗತ್ಯ ಇರುತ್ತೆ. ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ಶತ್ರು ಸೈನ್ಯದವರ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಅವರ ಇಡೀ ದೇಶವನ್ನೇ ನಾಶ ಮಾಡಬಹುದು. ಇವನ ಮಾತುಗಳನ್ನ ಕೇಳಿದ ಹೈಯರ್ ಆಫೀಸರ್ ಗಳಿಗೆ ಈತ ಬೇರೆ ಏನೋ ಕೆಟ್ಟ ಉದ್ದೇಶವನ್ನ ಇಟ್ಟುಕೊಂಡಿದ್ದಾನೆ ಅಂತ ಅನುಮಾನ ಬರುತ್ತೆ. ಸೊ ರುದ್ರಾಗೆ ಅನುಮಾನ ಬಾರದ ಹಾಗೆ ಅವನ ಲ್ಯಾಬ್ ಅನ್ನ ಹಾಗೂ ಅವನನ್ನ ಕೂಡ ಸಾಯಿಸಿ ಬಿಡಿ ಅಂತ ಆರ್ಡರ್ ಮಾಡ್ತಾರೆ. ಹೀಗೆ ಹೈಯರ್ ಆಫೀಸರ್ ಗಳ ಆರ್ಡರ್ ನಂತೆ ಸೈನಿಕರು ರುದ್ರನ ಲ್ಯಾಬ್ ಗೆ ಹೋಗಿ ಅದನ್ನ ಧ್ವಂಸ ಮಾಡಿ ಅವನನ್ನ ಕೂಡ ಸಾಯಿಸಿ ಬಿಡುತ್ತಾರೆ. ಸೊ ಅಟ್ಯಾಕ್ ನಲ್ಲಿ ಡಾಕ್ಟರ್ ರುದ್ರ ಹಾಗೂ ಅವನ ಜೊತೆ ಕೆಲಸ ಮಾಡ್ತಿದ್ದ ಡೇವಿಡ್ ಕೂಡ ಸತ್ತು ಹೋದ ಅಂತ ಡೈರಿಯಲ್ಲಿ ಬರೆದಿರುತ್ತೆ. ಆದ್ರೆ ಪ್ರೆಸೆಂಟ್ ನಲ್ಲಿ ಡೇವಿಡ್ ಬದುಕಿದ್ದಾನೆ ಅಂತ ಮೇಲೆ ಡಾಕ್ಟರ್ ರುದ್ರ ಕೂಡ ಬದುಕಿ ಇರ್ತಾನೆ ಅಂತ ಆರ್ಯಾಗೆ ಕನ್ಫರ್ಮ್ ಆಗುತ್ತೆ. ಈಗ ಆರ್ಯಾಗೆ ಡೇವಿಡ್ ನ ಮನೆಯಲ್ಲಿ ಒಂದು ಮೆಮೊರಿ ಕಾರ್ಡ್ ಸಿಕ್ಕಿರುತ್ತೆ. ತಕ್ಷಣ ಅದನ್ನ ಲ್ಯಾಪ್ಟಾಪ್ ಗೆ ಹಾಕಿ ಆಕ್ಸೆಸ್ ಮಾಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಡಾಕ್ಟರ್ ರುದ್ರ ಹಾಗೂ ಡೇವಿಡ್ ತಮ್ಮ ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ದಿ ಆಗಿರುವ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಿರ್ತಾನೆ. ಅಂದ್ರೆ ಆರಾಧನಾ, ಕವಿತಾ, ಮಮತಾ ಹಾಗೂ ಅನನ್ಯ ಈ ರೀತಿ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಮೆಡಿಸಿನ್ ಅನ್ನ ಇಂಜೆಕ್ಟ್ ಮಾಡ್ತಿರ್ತಾನೆ. ತನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ಆ ಮೆಡಿಸಿನ್ ಅನ್ನ ಬೇರೆ ದೇಶದವರಿಗೆ ಸೇಲ್ ಮಾಡಿ ಸಾವಿರಾರು ಕೋಟಿ ಹಣ ಮಾಡಬಹುದು ಅಂತ ಪ್ಲಾನ್ ಮಾಡಿರ್ತಾನೆ.
ಮಾಡ್ತಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಡೇವಿಡ್ ಹಾಗೂ ರುದ್ರ ತಮ್ಮ ಮೇಲೆ ಅಟ್ಯಾಕ್ ಆದಾಗ ಹೇಗೆ ಬದುಕುಳಿದ್ರು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಸೊ ಪ್ಲಾನ್ ಪ್ರಕಾರ ಡೇವಿಡ್ ನನ್ನ ನ್ಯೂರೋ ಹಾಸ್ಪಿಟಲ್ ನ ಫಾರ್ಮಸಿಯಲ್ಲಿ ಕೆಲಸಕ್ಕೆ ಸೇರಿಸಿರ್ತಾನೆ. ಡೇವಿಡ್ ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿಗೆ ಬರುವ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಹಾಸ್ಪಿಟಲ್ ನವರು ಕೊಡುವ ಮೆಡಿಸಿನ್ ಗಳಲ್ಲಿ ರುದ್ರ ಕಂಡುಹಿಡಿದಿದ್ದ ಮೆಡಿಸಿನ್ ಅನ್ನ ಮಿಕ್ಸ್ ಮಾಡ್ತಿರ್ತಾನೆ. ಹೀಗೆ ಇವರು ಕೊಡ್ತಿದ್ದ ಮೆಡಿಸಿನ್ ನಿಂದಾಗಿನೇ ಚಿತ್ರದ ಶುರುವಿನಿಂದ ಹಲವಾರು ಜನ ಹುಡುಗಿಯರಿಗೆ ಹೆಲುಸಿನೇಷನ್ ಸ್ಟಾರ್ಟ್ ಆಗಿ ಬೇರೆಯವರನ್ನ ಕೊಲೆ ಮಾಡಿ ನಂತರ ತಾವು ಕೂಡ ಸಾಯ್ತಿರ್ತಾರೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದ ಅನನ್ಯಾಗೆ ಈ ಡೇವಿಡ್ ಆ ಇಂಜೆಕ್ಷನ್ ಅನ್ನ ಹಾಕಿರ್ತಾನೆ. ಇದೇ ಕಾರಣಕ್ಕೆ ಅನನ್ಯಾಗೆ ಹೆಲುಸಿನೇಷನ್ ಸ್ಟಾರ್ಟ್ ಆಗಿ ಆರ್ಯ ಮೇಲೆ ಅಟ್ಯಾಕ್ ಮಾಡಿ ನಂತರ ಹಾಸ್ಪಿಟಲ್ ನ ಟೆರೆಸ್ ನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ. ಈಗ ಆ ಡೇವಿಡ್ ನ ಲೊಕೇಶನ್ ನ ಮೂಲಕ ಕೊನೆಗೂ ಆ ರುದ್ರನ ಲ್ಯಾಬ್ ಎಲ್ಲಿದೆ ಅಂತ ಪತ್ತೆ ಮಾಡಿ ಅಲ್ಲಿಗೆ ಹೋಗ್ತಾನೆ. ಈಗ ಟ್ವಿಸ್ಟ್ ಏನಂದ್ರೆ ರುದ್ರ ತನ್ನ ಎಕ್ಸ್ಪೆರಿಮೆಂಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಕೊನೆಯದಾಗಿ ಲೇಖಳನ್ನೇ ಕಿಡ್ನಾಪ್ ಮಾಡಿಸಿರ್ತಾನೆ. ಹಾಗೂ ಡಾಕ್ಟರ್ ಇಂದಿರಾಳನ್ನ ಕೂಡ ಯಾವುದೋ ಕಾರಣಕ್ಕೆ ಕಿಡ್ನಾಪ್ ಮಾಡಿಕೊಂಡು ಬಂದಿರ್ತಾನೆ. ಈಗ ಆರ್ಯ ತಕ್ಷಣವೇ ಲೇಖಳನ್ನ ಕಾಪಾಡಿ ಡಾಕ್ಟರ್ ರುದ್ರ ಹಾಗೂ ಡೇವಿಡ್ಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡುತ್ತಾನೆ. ನಂತರ ಡಾಕ್ಟರ್ ಇಂದಿರಾಳನ್ನ ಕಾಪಾಡಿ ಲೇಖಳನ್ನ ಕರೆದುಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಆರ್ಯ ಡಾಕ್ಟರ್ ಇಂದಿರಾಳನ್ನ ಮೀಟ್ ಮಾಡೋದಕ್ಕೆ ಅಂತ ಹೋದಾಗ ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆರ್ಯ ನಗುತ್ತಾ ಮೇಡಮ್ ಇಷ್ಟು ದಿನ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ರಲ್ಲ ಅಂತ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ರುದ್ರ ತನ್ನ ಎಕ್ಸ್ಪೆರಿಮೆಂಟ್ ಬಗ್ಗೆ ಮೊದಲ ಬಾರಿಗೆ ಹೇಳ್ದಾಗ್ಲೇ ಈ ಇಂದಿರಾ ಇಂಪ್ರೆಸ್ ಆಗಿರ್ತಾಳೆ. ಈಕೆ ಕೂಡ ಹಣದ ಆಸೆಗೆ ರುದ್ರನ ಎಕ್ಸ್ಪೆರಿಮೆಂಟ್ ಗೆ ಸೀಕ್ರೆಟ್ ಆಗಿ ಸಪೋರ್ಟ್ ಮಾಡ್ತಿರ್ತಾಳೆ. ಹಾಗೂ ಆ ದಿನ ಹೈಯರ್ ಆಫೀಸರ್ಗಳು ರುದ್ರನ ಲ್ಯಾಬ್ ಅನ್ನ ಹಾಗೂ ಅವನನ್ನ ಸಾಯಿಸಿ ಬಿಡಿ ಅಂತ ಆರ್ಡರ್ ಮಾಡಿದ್ರಲ್ವಾ. ಆ ಕಮಿಟಿಯಲ್ಲಿದ್ದ ಇಂದಿರಾ ವಿಷಯ ಗೊತ್ತಾಗ್ತಿದ್ದ ಹಾಗೆ ಹೊರಗಡೆ ಬಂದು ರುದ್ರಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾಳೆ. ಸೊ ಇದೇ ಕಾರಣಕ್ಕೆ ಆ ದಿನ ಅಟ್ಯಾಕ್ ನಲ್ಲಿ ರುದ್ರ ಹಾಗೂ ಡೇವಿಡ್ ಬಚಾವಾಗಿ ಹೊರಗಡೆ ಬಂದಿರ್ತಾರೆ. ಆ ದಿನ ಆರ್ಯ ಲ್ಯಾಬ್ಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ರುದ್ರ ನನ್ನನ್ನ ಕೂಡ ಕಿಡ್ನಾಪ್ ಮಾಡಿದ್ದಾನೆ ಅಂತ ಇಂದಿರಾ ನಾಟಕ ಮಾಡಿರ್ತಾಳೆ. ಅನುಮಾನ ಬಂದು ವಿಚಾರಿಸಿದಾಗ್ಲೇ ಈಕೆ ಕೂಡ ರುದ್ರ ಜೊತೆ ಶಾಮೀಲಾಗಿದ್ಲು ಅಂತ ಆರ್ಯಗೆ ಕನ್ಫರ್ಮ್ ಆಗಿರುತ್ತೆ. ಈಗ ಈ ವಿಷಯ ಹೊರಗಡೆ ಬಂದ್ರೆ ತನ್ನ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತೆ ಅಂತ ಇಂದಿರಾ ಅದೇ ಇಂಜೆಕ್ಷನ್ ತೆಗೆದುಕೊಂಡು ಸತ್ತು ಹೋಗ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ರುದ್ರ ಇನ್ನು ಕೂಡ ಬದುಕಿರುವ ರೀತಿ ತೋರಿಸಲಾಗುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಕ್ಲೈಮ್ಯಾಕ್ಸ್ ನೋಡಿದ್ರೆ ಇದರ ಪಾರ್ಟ್ ಕೂಡ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.